ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಗುಡೇನಕಟ್ಟಿಯಲ್ಲಿ ಕಡಲೆಬೆಳೆ ಕ್ಷೇತ್ರೋತ್ಸವ ಕಾರ್ಯಕ್ರಮ ನಡೆಯಿತು. ಧಾರವಾಡ ಜಿಲ್ಲೆಯ ಕುಂದಗೋಳದ ಕೃಷಿ ಜಮೀನಿನಲ್ಲಿ ಮಿಶ್ರ ಬೆಳೆ ಅಳವಡಿಸಿಕೊಳ್ಳಿ ಎಂದು ಕುಂದಗೋಳ ಸಹಾಯಕ ಕೃಷಿ ನಿರ್ದೇಶಕ ಭಾರತಿ ಮೆಣಸಿನಕಾಯಿ ಇವರು ಹೇಳಿದರು. ಈ ವೇಳೆಯಲ್ಲಿ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮದ ರೈತರ ಹೊಲದಲ್ಲಿ ಆಯೋಜಿಸಿದ ಕಡಲೆಬೆಳೆ ಕ್ಷೇತ್ರೋತ್ಸವ ಕಾರ್ಯಕ್ರಮವನ್ನು ಸಸಿಗೆ ನೀರು ಉಣಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಇಲಾಖೆಯಿಂದ ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಳ್ಳಬಹುದು ಎಂದು ಮಾತನಾಡಿದರು. ನಾವು ರೈತರಿಗೆ ನೀರಾವರಿ ಮಾಡಿಕೊಳ್ಳಲು ಪೈಪ್ಸ್, ವಿವಿಧ ಯಂತ್ರೋಪಕರಣವನ್ನು ಕೃಷಿ ಇಲಾಖೆಯಿಂದ ನೀಡಲಾಗುತ್ತಿದೆ. ಇವುಗಳನ್ನು ರೈತರು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ರೈತರಿಗೆ ತಿಳಿಸಿದರು. ನಂತರ ರೈತರು ವಿವಿಧ ತಳಿಯ ಕಡಲೆ ಬೀಜ, ಜೋಳದ ಬೀಜಗಳನ್ನು ಕೃಷಿ ಇಲಾಖೆಯಿಂದ ತಂದು ಬಿತ್ತನೆ ಮಾಡಿ ಹೆಚ್ಚು ಇಳುವರಿ ಪಡೆದುಕೊಂಡಿದ್ದನ್ನು ನಾವು ನೋಡಿದ್ದೇವೆ. ಈ ವರ್ಷ ರೈತರಿಗೆ ಯಾವ ತಳಿಯ ಬೀಜಗಳಿಂದ ಹೆಚ್ಚು ಇಳುವರಿ ಬಂದಿದೆ ಎನ್ನುವುದನ್ನು ರೈತರು ನಮ್ಮ ಕೃಷಿ ಇಲಾಖೆಗೆ ತಿಳಿಸಿದರೆ ನಾವು ರೈತರಿಗೆ ಹೆಚ್ಚು ಇಳುವರಿ ಬಂದಿರುವಂತಹ ಬೀಜಗಳನ್ನು ನಮ್ಮ ಕೃಷಿ ಇಲಾಖೆಯ ವತಿಯಿಂದ ಮುಂದಿನ ವರ್ಷ ತರಿಸಿಕೊಡುವ ಪ್ರಯತ್ನ ಮಾಡುತ್ತೇವೆ ಎಂದು ತಾಲೂಕಿನ ಕೃಷಿ ಇಲಾಖೆ ಸಹಾಯಕ ಅಧಿಕಾರಿಗಳಾದ ಅಂಬಿಕಾ ಮಹೇಂದ್ರಕರ ಮಾತನಾಡಿ ತಿಳಿಸಿದರು. ಈಗಿಲ್ಲ, ಹೆಚ್ಚಿಗೆ ಆಗೈತಿ. 57,000 ಬಂದೈತಿ. ನಾವು ಮತ್ತೆ 83 ಕಟ್ಟಿದ್ದೀವಿ. ಅದ್ರ ಸಲುವಾಗಿ ರೇಟ್ ಜಾಸ್ತಿ ಇರ್ತದೆ. ಕೃಷಿ ಭಾಗ್ಯನಾಗ ಕೃಷಿ ಹೊಂಡಗಳು ಅದಾವು. ಯಾರು ಮಾಡಿಸ್ಕೊತೀನಿ ಅಂದ್ರೆ ಅರ್ಜಿ ಕೊಟ್ರಿ, ಮತ್ತೆ ಗ್ರಾಂಟ್ಸ್ ಮತ್ತೆ ಹಾಕೊಡೋಣ ಅಂತ ಕೃಷಿ ಹೊಂಡ ತಗೊಳ. ಯಾಕಂದ್ರೆ ಒಂದ್ಸರಿ ರೆಕಾರ್ಡ್ ಆಗಿರ್ತಿತ್ತು ಅವ್ರಿಗೆ. ಅದಕ್ಕೆ ಮೇಡಮ್ ಹೊಸಪೇಟೆ ರೆಂಟ್ ಏನು ರೇಟ್ ಐತಿ? ಹೊಸಪೇಟೆ ರೆಂಟಿ ನಿಮ್ಗೆ ಎಷ್ಟು 87,000 ಬೀಳ್ತೈತೆ ನೋಡ್ರಿ. ಸಬ್ಸಿಡಿ ಎಷ್ಟು ಐತಿ? 87,500 ರೂಪಾಯಿ. ಅಂದ್ರೆ ಮುನೀರ್ ಇಂಡಸ್ಟ್ರಿಯಲ್ ಸಬ್ಸಿಡಿ ಅದಿಲ್ಲ, ಮುನೀರ್ದಿಲ್ಲ. ಬರ್ರಿ ನಿಮ್ಮ ನಾಟಕ. ಬಾಕಿ ಮೇಡಮ್ ಅವರೇ ಹಾಗೂ ಮುಖ್ಯ ಮೇಡಮ್ ಅವರೇ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಸಕ್ಕಪ್ಪ ಕಮ್ಮಾರ್ ಅವರೇ, ಉದ್ಯಮಿಗಳಾದಂಥ ಸುಲ್ ರಾಘು ಅವರೇ, ಮುನಿ ಫಕೀರಪ್ಪಣ್ಣವರೇ ಹಾಗೂ ನಮ್ಮ ಸುರ್ನಳ್ಳಿ ಅಲ್ಲಿಂದ ಇಲ್ಲಿ ಮಠ ನಮ್ಮ ಇಷ್ಟೋ ಥರ ನಮ್ಗೆ ಮಾರ್ಗದರ್ಶನ ಕೊಟ್ಟಂಥ ಕುಲಕರ್ಣಿ ಅವರೇ ಹಾಗೂ ಇನ್ನೊಂದು ಅಂತಂದ್ರೆ ಇವತ್ತು ಈ ಹೊಲದಾಗ ನಾವು ಕಾರ್ಯಕ್ರಮ ಮಾಡ್ತೀವಿ ಅನ್ನೋ ಒಂದು ಬೆಳಗ್ಗೆ ನಮ್ಮ ಶಿವಶಂಕರಪ್ಪ ಅವ್ರನ್ನ ಕೇಳಿದ್ದೀವಿ. ಕೇಳಿದಾಗ ಅವರು ನಾವು ದಂಡಲ್ಲಿ ಹಾಕು ಮಟ್ಟನೋ ಇದಕ್ಕೆ ಏನು ಬೇಕು ಸಹಕಾರ ನಿಂತವರು ಮಾಡಿದ್ರೆ ಅವ್ರಿಗೊಂದು ದೊಡ್ಡದಾದ ಒಂದು ಚಪ್ಪಾಳೆ ಅವ್ರಿಗೆ ಯಾಕಂತಂದ್ರೆ ಇಲ್ಲಿವರೆಗೂ ನಾನು ನೋಡಿದ್ದಿಲ್ಲ ಹಿಂಗೆ ನಿಂತು ನಾವು ಬಂದು ನಿಂತಿದ್ದಕ್ಕೆ ಅವ್ರು ಇಷ್ಟೊತ್ತನ ನಿಂತು ಅವ್ರಿಗೆಲ್ಲ ಏನು ಬೇಕು ಅವನ್ನೆಲ್ಲ ಸಾಮಾನ್ಯ ಓಡಾಡಿ ಮಾಡಾಕತ್ತೆ ಸಣ್ಣ ಹುಡುಗರಿಗೆ ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ಕಟ್ಟಿದ್ದಕ್ಕೆ ಎಲ್ಲರಿಗೂ ನಮ್ಮ ರೈತ ಬಾಂಧವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ನಮ್ಮ ಅಣ್ಣಾರು ಹೇಳಿದ್ದಾರೆ, ಭಾಳ ಚಂದ ಹೇಳಿದ್ರು ಅವರು. ನಾನು ಅದನ್ನು ನಾವು ಮಾಡ್ಬೇಕನ್ನೋ ಒಂದು ಉತ್ಸಾಹ ನಮಗೂ ಐತಿ. ಆದರೆ ನಮ್ಮ ಭೂಮಿ ಒಳಗೆ ಏನೈತೆ ಅಂತಂದ್ರೆ ಬರೀ ಉಪ್ಪು ನೀರು ಬೀಳ್ತೈತಿ, ಶಿವನೀರು ಬೀಳಂಗಿಲ್ಲ. ಈಗ ಕೃಷಿ ಇಲಾಖೆಯಿಂದ ಸಾಕಷ್ಟು ಒಂದು ಕೃಷಿ ಹೊಂಡ ಮುಂದಾಗ್ಯಾರ. ಅದೇ ನಾವು ಮಾಡ್ಕೊಂಡು ನಾವೇನು ಮಾಡೋದು ದೊಡ್ಡ ಮಾತಲ್ಲ. ಈಗ ಸದ್ಯ ಬರೀ ನಾನು ಹೊಲದಾಗ 5 ತೆಂಗಿನ ಗಿಡ ಹಾಕ್ತೀನಿ. ಬೇಕಾದ್ರೆ ನೋಡ್ರಿ, ಬೇಕಾದ್ರೆ ಬಂದು ತೆಂಗಿನ ಗಿಡ ಎಷ್ಟು ಚಂದ ಬೆಳೆದಾವ ಅಂತಂದ್ರೆ ಅಷ್ಟು ಚಂದ ನಾನು ಬೆಳೆಸೀನಿ. ಅವ್ನು ಹೋದಾಗೊಮ್ಮೆ ನೀರು ಹಾಕ್ತೇನೆ. ಅವ್ನು ಕೊಡಪಾನ ಅಲ್ಲೇ ಕೃಷಿ ಮಾಡೀನಿ. ಭಾಳ ಇನ್ನೊಂದು 2-3 ವರ್ಷಕ್ಕೆ ಫಲ ಸಿಗುವಂಥ ತೆಂಗಿನ ಗಿಡ ಬೆಳೆಸ್ಬೋದು. ನಾವೇನು ಅದೇನು ದೊಡ್ಡದಲ್ಲ. ಈಗ ರಾಜನ್ ಕೇಳಿರ್ಬೇಕಾರೆ ನಾವು ಕೂಡಿ ಒಂದು 200-300 ಹೆಬ್ಬೆ ಹಚ್ಚೀವಿ. ಈಗ ಮೊನ್ನೆ ಅದನ್ನ ಕಟಾವಿ ಕೇಳಕ್ಕೆ ಬಂದಿದ್ರು. ಒಂದು ಗಿಡಕ್ಕೆ 5,000 ಕೇಳಿದ್ರು ಅವ್ರು. ಕೇಳಿ ಅವ್ರ ಏನಂದ್ರೆ ಇನ್ನೊಂದು 2-3 ವರ್ಷ ನೀವು ಯೋಗಪ್ನಾರ ಬಿಡ್ರಿ, ನಿಮ್ಗೆ 15,000-25,000 ರೂಪಾಯಿ ಒಂದು ಗಿಡ ತೊಗೊಂಡು ಹೋಗುವಂಥದ್ದು ನಾ ಮಾಡಿಕೊಟ್ಟೆ, ಇನ್ನೂ ಬೆಳವಣಿಗೆ ಬೇಕು ಅಂತೇಳಿ ಅವ್ರು ಹೋದ್ರೆ. ಮಾಡ್ಬೇಕಂದ್ರೆ ಏನೋ ಅದೇನು ಅಸಾಧ್ಯ ಅಲ್ಲ, ಮಾಡ್ಬೋದು, ಅದೇನು ದೊಡ್ಡದಿದಲ್ಲ. ಹಂಗೆ ಈಗ ಹರಿತಿದ್ದ ಹರಿ ನೀರಿಗೆ ಏನೈತಿ, ನಾವು ಒಂದು ಏನಾರ ಬದು ಗಿದು ಹಾಕ್ಕೊಂಡು ಹಿಂಗೆ ಎಲ್ಲ ಒಂದು ಮಾಡಿದರೆ ಎಲ್ಲ ನಮ್ಮ ಭೂಮಿ ಒಳಗೆ ನಾವು ಬೆಳ್ಕೊಂಡು ನಾವು ಅದನ್ನು ಉಪಯೋಗ ಮಾಡ್ಕೋಬೋದು ಅಂಥ ಕಾರ್ಯಕ್ರಮ ಅಂಥವನ್ನೆಲ್ಲ ನಾವು ಮಾಡ್ಕೋಬೇಕು. ಮೇಡಮ್ ಅವ್ರಿಗೆ ಇನ್ನೊಂದು ವಿನಂತಿ ಮಾಡ್ಕೊತಾನೆ ಈ ಸ್ಟೇಜ್ ಮೇಲೆ. ಮೇಡಮ್ ಅವರ ಕೃಷಿ ಹೊಂಡ ಹಿಂದೆಲ್ಲ ಮಾಡಿದ್ವು, ಮಳಿಗೆಲ್ಲ ಮುತ್ತಿದ್ದೆವು. ಹೂಳೆತ್ತು ಏನಾರ ಬಂದ್ರೆ ನಮ್ಮ ಗ್ರಾಮಕ್ಕೆ ಹೆಚ್ಚಿನ ಒಂದು ಒತ್ತು ಕೊಡ್ಬೇಕಂತೇಳಿ ಅವ್ರಿಗೆ ಈ ಮೂಲಕ ಕೈ ಮುಗಿದು ಅಧ್ಯಕ್ಷರು, ಸದಸ್ಯರು ಹಾಗೂ ಕೃಷಿಕ ಸಮಾಜದ ಸದಸ್ಯರು ಕೂಡ ಆಗಮಿಸಿದ್ದಾರೆ. ಮತ್ತು ನಮ್ಮ ಯೋಗಪ್ಪನವರು ಇವರಂತೂ ಎಲ್ಲ ರೈತರದ್ದು ಏನೇ ಇದ್ದರೂ ಕೂಡ ಅವರು ಎಲ್ಲದಕ್ಕೂ ಮುಂದಾಳತ್ವ ವಹಿಸ್ಕೊಂಡು ಎಲ್ಲ ಚೆನ್ನಾಗಿ ಎಲ್ಲರನ್ನೂ ಕರ್ಕೊಂಡು ಒಂದು ಇದನ್ನು ಕಾರ್ಯಕ್ರಮವನ್ನು ಆಗಿರಲಿ, ಯಾವುದೇ ಒಂದು ಇಲಾಖೆ ಯೋಜನೆಯನ್ನಾಗಲಿ ಅದನ್ನು ಸರಿಯಾಗಿ ರೈತರಿಗೆ ಮುಟ್ಟಿಸುವಂಥ ಒಂದು ಕೆಲಸದಲ್ಲಿ ಯಾವಾಗಲೂ ನಿರತರಾಗಿರ್ತಾರೆ. ಅದೇ ರೀತಿ ಅವರಷ್ಟೇ ಅಲ್ಲ, ನಮ್ಗೆ ತುಂಬ ಜನ ಇಲ್ಲಿ ನೀವು ಎಲ್ಲ ಒಂದು ಯಾವುದೇ ಒಂದು ಯೋಜನೆ ಬಂದರೂ ಕೂಡ ನಿಮ್ಗೆ ಹೇಳಿದ್ರೆ ನೀವೆಲ್ಲರೂ ತುಂಬಾ ಸಹಕಾರ ಮಾಡ್ತೀರಿ. ಎಲ್ಲ ಒಂದು ಏನಾದ್ರು ನಮ್ಮ ಸರ್ವೆಗಳಾಗಲಿ ಮತ್ತೊಂದಾಗಲಿ ಎಲ್ಲದ್ರಾಗೂ ನೀವು ಸಹಕರಿಸ್ತಾ ಬಂದಿದ್ದೀರಿ. ಇದೇ ರೀತಿ ನಿಮ್ಮದೆಲ್ಲ ಸಹಕಾರ ನಮ್ಮ ಜೊತೆಗಿರಲಿ. ಈಗ ಈ ಗುಡೇನಕಟ್ಟಿ ಗ್ರಾಮದೊಳಗೆ ನಾವೇನೀಗ NFSM ಅಂದರೆ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆಯೊಳಗೆ 100 ಹೆಕ್ಟರ್ ಡೆಮಾನ್ಸ್ಟ್ರೇಷನ್ ಅಂದರೆ ಪ್ರಾತ್ಯಕ್ಷಿಕೆ ಅಂತ ನಾವೇನು ತೊಗೊಂಡು ಇದನ್ನು ಇಲ್ಲಿವರೆಗೂ ನಾವು ಯಾವ ಥರ ಬೆಳಿಬೇಕು, ಕಡಲೆನ ಏನು ಮಾಡಬೇಕು ಅನ್ನುವಂಥ ಒಂದು ನಿಮ್ಗೆ ಪ್ರಾತ್ಯಕ್ಷಿಕೆ ಮೂಲಕ ನಾವು ಎಲ್ಲ ನಮ್ಮ ಅಧಿಕಾರಿಗಳನ್ನು ತಿಳಿಸ್ಕೊಡ್ತೀವಿ. ಅದಲ್ಲದೆ ಈಗ ವಿಜ್ಞಾನಿಗಳನ್ನು ಕೂಡ ಇಲ್ಲಿ ಭೇಟಿ ಮಾಡ್ತಿದ್ದೀವಿ ನಾವು ಇಲ್ಲಿ.
ಅವರು ಕೂಡ ಈ BGD 111 ಡೆಮೋ ಅಂದರೆ ಪ್ರಾತ್ಯಕ್ಷಿಕೆಯಲ್ಲಿ ಕೊಟ್ಟಂಥ ದಾಖಲೆಗಳಿಗೂ ಭೇಟಿ ನೀಡಿದ್ದಾರೆ. ಮತ್ತು ನಮ್ಮ ನೀವು ಹಾಕಿರುವಂಥ JG11 ಆಗಿರಲಿ ಎಲ್ಲ ಎರಡು ಕೂಡ ಅವರು ಇದು ಸ್ಥಳ ಭೇಟಿ ನೀಡಿ ಅವರು ಒಂದು ಏನು ಅನಿಸಿಕೆಯನ್ನು ಹೇಳಿದ್ರೆ ಎಲ್ಲದಕ್ಕಿಂತ ಸ್ವಲ್ಪ BGD ಒಂದು ಸ್ವಲ್ಪ ಈ ಸಿಡಿ ರೋಗನ ತಡೆದಿರುವಂಥ ಒಂದು ಅಂಶನ ನಾವು ಈಗಾಗಲೇ ಕಂಡುಕೊಂಡಿವಿ. ಇದೇ ರೀತಿ ನಿಮ್ಮ ಹೊಲದೊಳಗೆ ಪ್ರಾತ್ಯಕ್ಷಿಕೆ ಮೂಲಕ ಬಂದಂಥ ಫಲಗಳನ್ನು ನಾವು ಮುಂದೆ ಹೇಳಿ ಅದನ್ನೇ ಮುಂದೆ ಜಾಸ್ತಿ ಜನಕ್ಕೆ ಅದನ್ನು ಮುಟ್ಟುವಂಥ ಒಂದು ಪ್ರಾತ್ಯಕ್ಷಿಕೆ ಉದ್ದೇಶ ಆಗಿದೆ. ಈಗಾಗಲೇ ನಿಮ್ಮ ಅಂಬಿಕಾ ಮೇಡಮ್ ಅವ್ರು ಹೇಳಿದ್ರು ಇದ್ರದ್ದು ಉದ್ದೇಶ ಏನಂದ್ರೆ ಹೊಸ ತಳಿಗಳನ್ನು ಪರಿಚಯ ಮಾಡಿಕೊಂಡು ಅದು ನಿಮ್ಮ ಹೊಲದಾಗ ಎಷ್ಟು ಮಟ್ಟಿಗೆ ನಿಮ್ಗೆ ಅದು ಅನುಕೂಲ ಐತಿ ಅದರಿಂದ ಏನು ಅದಕ್ಕೆ ಕಂಪೇರ್ ಮಾಡ್ತೀವಿ ನಾವು. ನೀವು ಬೆಳೆಯುವಂಥ ಸಾಮಾನ್ಯವಾಗಿ ಬೆಳೆಯುವಂಥ ಕಡಲೆ ಬೀಜಕ್ಕೆ ಮತ್ತು ಇದಕ್ಕೆ ಎರಡಕ್ಕೂ ನಾವು ಕಂಪೇರ್ ಮಾಡಿಕೊಂಡು ಇದರಲ್ಲಿ ಯಾವ ಒಳ್ಳೆಯ ಗುಣ ಅದಾವ ಅದನ್ನು ಮುಂದೂ ಅಳವಡಿಸುವಂಥದ್ದು ಸರ್ಕಾರ ಮಟ್ಟದೊಳಗೆ ಆಮೇಲೆ ಯೂನಿವರ್ಸಿಟಿ ಮಟ್ಟದವ್ರಿಗೆ ನಾವು ಇದರದ್ದು ಫೀಡ್ಬ್ಯಾಕ್ ಅನ್ನು ಅಂದರೆ ಇದರಿಂದ ಏನಾಗೈತಿ ಫಲಶ್ರುತಿಯನ್ನು ನಾವು ಒಪ್ಪಿಸುವಂಥ ಕೆಲಸ ಮಾಡ್ತೀವಿ. ಇವತ್ತಿನ ದಿವಸ ನಾವು ಗುಡೇನಕಟ್ಟಿ ಗ್ರಾಮದಲ್ಲಿ ಕಡಲೆಬೇಳೆ ಕ್ಷೇತ್ರೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ವಿ. ಇಲ್ಲಿ ಎಲ್ಲರ ರೈತರದ್ದು ಒಂದು ಬೇಡಿಕೆ ಅಂದರೆ ಅವ್ರಿಗೆ ನೀರಿನ ಅನುಕೂಲ ಬೇಕಂತ ಹೇಳಿ ಇದಕ್ಕೋಸ್ಕರ ಈಗ ಇಲಾಖೆಯಲ್ಲಿ ಕೃಷಿ ಭಾಗ್ಯ ಯೋಜನೆಯಲ್ಲಿ ಎಲ್ಲ ರೈತರಿಗೂ 80% ಸಹಾಯಧನದಲ್ಲಿ ಕೃಷಿ ಹೊಂಡನ ಕೂಡ ನಾವು ಮಾಡಿಕೊಡ್ತಾ ಇದ್ದೀವಿ. ಈ ಒಂದು ಕೃಷಿ ಭಾಗ್ಯ ಯೋಜನೆಯನ್ನು ಎಲ್ಲ ರೈತರು ಸದುಪಯೋಗ ಮಾಡ್ಕೋಬೇಕು. ಅದಲ್ಲದೆ ಈಗ ಬೇಸಿಗೆಯಲ್ಲಿ ನಾವು NREGಯಲ್ಲಿ ಕೂಡ ಬದು ಕ್ಷೇತ್ರ ಬದು ಮತ್ತು ಕೃಷಿ ಹೊಂಡಗಳನ್ನು ಕೂಡ ನಾವು ನೀವು ಏನಾದರೂ ಆಳುಗಳನ್ನೆಲ್ಲ ಕೊಟ್ಟಲ್ಲಿ ಅದನ್ನು ಕೂಡ ನಮ್ಮ ಇಲಾಖೆಯಿಂದ ನಾವು NREGಯಲ್ಲಿ ಕೂಡ ಈ ಒಂದು ಬೇಸಿಗೆ ಕಾಮಗಾರಿಯನ್ನು ಹಮ್ಮಿಕೊಂಡಿದ್ದೀವಿ. ಇದಲ್ಲದೆ ನಮ್ಮಲ್ಲಿ ಇನ್ನೊಂದು NFSM ಯೋಜನೆಯಲ್ಲಿ ರೈತರಿಗೆ PVC ಪೈಪ್ಗಳನ್ನು ಕೂಡ ನಾವು ಒದಗಿಸ್ತಾ ಇದ್ದೀವಿ. ರೈತ ಸಂಪರ್ಕ ಕೇಂದ್ರಕ್ಕೆ ನೀವೆಲ್ಲ ಭೇಟಿ ಕೊಟ್ಟು PVC ಪೈಪು ಬೇಕಾದಲ್ಲಿ ಅಂದರೆ ನೀವು ಕೃಷಿ ಹೊಂಡಕ್ಕಾಗಲಿ ನಿಮ್ಮ ಸಣ್ಣ ಹಳ್ಳಕ್ಕಾಗಲಿ ಪೈಪ್ಗಳನ್ನು ಅಳವಡಿಸ್ಕೊಳ್ಳೋದಿತ್ತಂದರೆ ಅದು ಕೂಡ ಸೌಲಭ್ಯ ಐತಿ. ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಎಲ್ಲರೂ ಭೇಟಿ ನೀಡಬೇಕಾಗಿ ಕೇಳ್ಕೊತಾ ನನ್ನ 2 ಮಾತು ಮುಗಿಸ್ತೀನಿ. ನನ್ನ ಹೆಸರು ಭಾರತಿ ಮೆಣಸಿನಕಾಯಿ, ಸಹಾಯಕ ಕೃಷಿ ನಿರ್ದೇಶಕರು, ಕುಂದಗೋಳ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.